ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾನು ವೈರಲ್ ಆಯುಂಟುള്ള ರೆಸಿಪಿ ಟ್ರೈ ಆಕಿ ಉಂಟುಳ್ಳೆ ಇಫ್ಫಾ ಚಿಕನ್ ಉಂಟು. ಅದಕ್ಕೆ ನಲ್ಲ ಬೆಸ್ಟ್ ಕಾಂಬೋ ಐತಿಕ್ ರುಮಾಲಿ ರೋಟಿ. ಇದು ನಾನು ಅವತ್ತಲೇಗ ಆಕರ್ಷಿಂತ ನಾನು ಕಾಟ್ರೆ ನಿಂಗೆ ಈ ವಿಡಿಯೋ ಸ್ಕಿಪ್ ಹಾಕೊಂಡ್ರೆ ಫುಲ್ ನೋಕರು ನಾನು ಕರೆಕ್ಟ್ ಮೆಜರ್ಮೆಂಟ್ಲಿ ಚೆಲ್ಲೆ ರುಮಾಲಿ ರೋಟಿ ಪರ್ಫೆಕ್ಟ್ ಆಯ್ತು ಅವತ್ತಲೇಗ ಆಕರ್ಷಿಂತ. പിന്നെ ഈ വൈറൽ ഇഫ ചിക്കൻ അതേപോലെ ഞാൻ അവർക്ക് ട്രൈ ആക്കുമ്പോൾ ബിയർസ് തിന്നെ ഇതൊരു ഫ്രൈറ് മേല് ഞങ്ങൾ മൈനസ് ഇട്ട് തിന്നറല്ലേ അപ്പം എങ്ങനെ ടേസ്റ്റോട് അതേപോലെ മേ ടേസ്റ്റ് ആവുണ്ട് ബിയർച്ചೆ ಮತ್ತು ಟ್ರೈ ಹಾಕಿ ನೋಡ್ಕೊಬೋದು ಅದು ಬೇರೆ ಮೇ ಟೇಸ್ಟ್ ಡಿಫ್ರೆಂಟ್ ಲೆವೆಲ್ ಟೇಸ್ಟ್ ಐತಿ ಇಕ್ಕರು ಭಾರಿ നല്ല ಓಡ್ಸೆಂದು ಆ ಚಿಕನ್ ಉಂಡೆಲ್ಲ ಇತ್ತೊತ್ತೋಳು ಟೇಸ್ಟ್ ಹಾಕಿ ತಿಕ್ಕಲ್ಲ ಹತ್ತರ നല്ല ಓಡು ಇದಕ್ಕೆ ಇಪ್ಪ ನಾವು ஒரு ಬೌಲ್ 1 ಟೇಬಲ್ ಸ್ಪೂನ್ ಹತ್ರ ಮೊಳರು ಪೊಡಿ 1 ಟೀ ಸ್ಪೂನ್ ಹತ್ರ മഞ്ഞൾ പൊടി 1 ಟೇಬಲ್ ಸ್ಪೂನ್ ಹತ್ರ ಗರಂ ಮಸಾಲ പിന്നെ 1 ಟೀ ಸ್ಪೂನ್ ಹತ್ರ നല്ല മുളക് പൊടി 1.5 ടീസ്പൂൺ ಹತ್ತಿರ ಉಪ್ಪು പിന്നെ 1 ಟೇಬಲ್ ಸ್ಪೂನ್ ಹತ್ತಿರ ವಿನೆಗರ್ ಇಟ್ಟರೆ പിന്നെ ಇದಕ್ಕೆ 4 ಟೇಬಲ್ ಸ್ಪೂನ್ ಹತ್ತಿರ ಗಟ್ಟಿ ತೈರು ಇಟ್ಟರೆ ಅದು 1/4 ಕಪ್ಪು ಆವಡು 4 ಟೇಬಲ್ ಸ್ಪೂನ್ ಆವಡು ಸೇಮ್ ಮೆಜರ್ಮೆಂಟ್ ಗಟ್ಟಿ ತೈರು ಚೆಂದಿಂಗೆ ತಯಾರು ಇಕ್ಕರಲ್ಲ ಹಿಂಗೆ ಅದು ಅರ್ಪೆಲಿಟ್ಟಿತ್ತು ತೆಲ್ನಾರ 5 ಮಿನಿಟ್ಸ್ ಹತ್ತಿರ ಬೇಯ್ಕರು അങ്ങനെ ಅಪ್ಪದ ತಣ್ಣೀರಂಶ ಎಲ್ಲ പോണ്ട് ಗಟ್ಟಿ ತಯಾರಾಯ್ತು ಬಂಡು ಆ ಗಟ್ಟಿ ತಯಾರು ನಿಂಗೆ ಇದಕ್ಕೆ ಇಟ್ಟಿತ್ತು നല്ല ಮಿಕ್ಸ್ ಹಾಕರು പിന്നെ ಅದಕ್ಕೆ 3 ಟೇಬಲ್ ಸ್ಪೂನ್ ಹತ್ತಿರ ತಣ್ಣಿ ಬೇಯ್ತಿತ್ತು ಪಾಡೆ ಮಿಕ್ಸ್ ಹಾಕರು ఇప్పుడు ಮ್ಯಾರಿನೇಟ್ ಹಾಕೋರು ಮಸಾಲ ರೆಡಿ ಆಯ್ರು ಇದಕ್ಕೆ ನಾನು 1 kg ಹತ್ರ ಚಿಕನ್ ಇಡ್ತಾರೆ ಇದು ನಿಂಗೆ ಬೆಲೆ ಬೆಲೆ ಚಿಕನ್ ಇಡ್ಕರು ಬೆಲೆ ಬೆಲೆ ಪೀಸ್ ಚಿಕನ್ ಇಟ್ಟಿತ್ತು നല്ല ಮ್ಯಾರಿನೇಟ್ ಹಾಕರು നല്ല ಮಿಕ್ಸ್ ಹಾಕರು ನಿಂಗೆ ಅಟ್ಲೀಸ್ಟ್ 1 hour ಹತ್ರ ಮ್ಯಾರಿನೇಟ್ ಹಾಕೋನು ಇಲ್ಲ ನಿಂಗೆ ಯಾರನ್ನು ಬೇಕಾ ಯಾರೇ ಬೆಚ್ಚಂಗೆ ಅಂದರೆ ಮಸಾಲೆ ಬಲ್ಚಿತ್ತು ಯಾರೇ ನಲ್ಲ ಓಡು ಅಟ್ಲೀಸ್ಟ್ 1 hour ಟೈಮಿಲ್ಲ 1 hour ಬೇಕರು ಇಪ್ಪ ನಂಗೆ ಅದು ಮ್ಯಾರಿನೇಟ್ ಆകുമ്പോൾ ಇಪ್ಪ ನಂಗೆ ರುಮಾಲಿ ರೊಟ್ಟಿ ಪಿಟ್ಟು ರೆಡಿ ಹಾಕ ಇದಕ್ಕೆ ನಾನು 4 ಕಪ್ ಹತ್ತಿರ ಮೈದಾ ಇಡ್ತಾರೆ 1 ಕಪ್ ಹತ್ತಿರ ಗೋಧಿ ಪೊಡಿ പിന്നെ 1 ടേബിൾ സ്പൂൺ ಹತ್ತಿರ ಪಂತರ್ ಇಟ್ಟರೆ 1 ಟೀ ಸ್ಪೂನ್ ಹತ್ತಿರ ಸಾಲ್ಟ್ പിന്നെ 4 ಟೇಬಲ್ ಸ್ಪೂನ್ ಹತ್ತಿರ ಸನ್ಫ್ಲವರ್ ಆಯಿಲ್ ಇಟ್ಟದೆಲ್ಲ നല്ല ಮಿಕ್ಸ್ ಹಾಕರು ഇപ്പോൾ ಇದಕ್ಕೆ ತಣ್ಣಿ ಎಂದು ಯೂಸ್ ಹಾಕೋಗಿಲ್ಲ ಇದಕ್ಕೆ ಪಾಲು ಯೂಸ್ ಹಾಕೋ ಇದು ಬೆಪ್ಪು ಪಾಲು ಚೊಮ್ಮೆ ಬೆಚ್ಚೆಂದು ಅಲ್ಲ 2 ಕಪ್ ಹತ್ತಿರ ಬೆಪ್ಪು ಪಾಲು ತೆಲ್ ಬೀತಿತ್ತು ನಾವು ಬೀಟರ್ಲು ñೋಂಡಿ ಒಲ್ಲು ನಿಂಗೆ ಕೈಲು ñೋಂಡ್ರು ನೋಕ್ರುಡೆ 2 ಕಪ್ ಹತ್ತಿರ ಪಾಲು ಯೂಸ್ ಏರು ಇಪ್ಪ ನಿಂಗೆ ಕೈಲು ಚಂದ ñೋಂಡ್ರು ಎತ್ತರ ñೋಂಡ್ರು ಹತ್ತಿರ ಮೇ ಸಾಫ್ಟ್ ಆಯ್ತು ಬಂಡು ഇപ്പോൾ ಇದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಇಟ್ಟಿತ್ತು ಪಾಡು ನಿಂಗೆ ñೋಂಡ್ರು 5 to 7 ಮಿನಿಟ್ಸ್ ದಂಡೆಲಿಟ್ಟಿತ್ತು നല്ല ñೋಂಡಿಂಗೆ നല്ല ಸಾಫ್ಟ್ ಆಯ್ತು ಸ್ಮೂತ್ ಪಿಟ್ ರೆಡಿ ಆವಡು ನಿಂಗಲು ರುಮಾಲಿ ರೊಟ್ಟಿ ಮದಿಯ ಪಲೆ ಪರ್ಫೆಕ್ಟ್ ಆಯ್ತು ಬಂಡು ಸಾಫ್ಟ್ ಆಯ್ತು ಬಂಡು ಎಂದುം ಹಾರ್ಡ್ ಆವಲ್ಲೆ ಅದಕ್ಕೆ ನಿಂಗೆ ಚಂದ ñೋಂಡು ಇದ್ರು നല്ല ಇದು ತೆಲ್ ಬಚ್ಚ ಚೆಂದಂಗೆ ತೆಲ್ ñೋಂಡೋಗುಂಡು ಅದೇ ಬೇರೆ ಎಂದೂ ಇಲ್ಲ നല്ല ಪರ್ಫೆಕ್ಟ್ ಆಯ್ತು ಕರೆಕ್ಟ್ ñೋಂಡು ನಿಂಗೆ ಎತ್ತರ ñೋಂಡ್ಯಾರು ಹತ್ತರ ಸಾಫ್ಟ್ ಆಯ್ತು ಬಂಡು ಇಪ್ಪೋಡೆ 15 ಮಿನಿಟ್ಸ್ ತೆಲ್ ರೆಸ್ಟ್ ಆಗಬೇಕು ಇಪ್ಪೋಡೆ ಇನ್ನೊಂದು ಸೈಡ್ ಈ ಸೈಡ್ಲಿ ಇಪ್ಪ ರೆಸ್ಟ್ ಆಗೋದು ನಂಗೆ ಇನ್ನೊಂದು ಸೈಡ್ಲಿ ಇದಕ್ಕೆ ವೈಟ್ ಸಾಸ್ ರೆಡಿ ಹಾಕ ಇದಕ್ಕೆ ನಾ ಇಪ್ಪ 3 മുട്ട ಬಾಯ್ಲ್ ಹಾಕಿತ್ತು ಅದರ ವೈಟ್ ಪಾರ್ಟ್ ಇಟ್ಟರೆ ಯೆಲ್ಲೋ ಪಾರ್ಟ್ ಇಟ್ಟಿತ್ಲೆ പിന്നെ 3 ಚೀಸ್ ಸ್ಲೈಸ್ ಇಟ್ಟರೆ പിന്നെ 3 ಟೇಬಲ್ ಸ್ಪೂನ್ ಹತ್ತಿರ ಫ್ರೆಶ್ ಕ್ರೀಮ್ ಇಟ್ಟರೆ പിന്നെ 3 ಟೇಬಲ್ ಸ್ಪೂನ್ ಹತ್ತಿರ ಪಾಲು പിന്നെ ವಿನೆಗರ್ 3 ಟೀ ಸ್ಪೂನು ಶುಗರ್ 1 ಟೀ ಸ್ಪೂನ್ പിന്നെ ಸಾಲ್ಟ್ 1 ಟೀ ಸ್ಪೂನ್ പിന്നെ ഒരു 5 ಬೆಳ್ಳುಳ್ಳಿ ಇಟ್ಟರೆ ನಾನು ഇതിൽ ഞാൻ 3 കാട്ടിರೋ പിന്നെ പടജണ്ട് ഇട്ട ഞാൻ പിന്നെ 1/4 കപ്പ് ಹತ್ತಿರ ಸನ್ಫ್ಲವರ್ ಆಯಿಲ್ ಇಟ್ಟಿತ್ತು നല്ല ಗ್ರೈಂಡ್ ಹಾಕರು
ఇప్పుడు నోకురు క్రీమీ వైట్ సాಸ್ రెడీ అయ్యారు. ఇదే కన్సిస్టెన్సీ మే యారు మంది ಹಾಕಂಡ ಇತ್ತರೆ ಮಂದೆ ಮೇಯ್ನೆ ಮೇಯ್ ಅವಡು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನೋಕೂಡ ವೈಟ್ ಸಾಸ್ ರೆಡಿ ಅಯ್ಯಾರು. ಇಪ್ಪ ನಂಗೆ ಪಿಟ್ಟಿನ ಒಂಡಿ ಬೆಚ್ಚ 15 ಮಿನಿಟ್ಸ್ ಆಯ್ರು. ಇಪ್ಪ ಇದಕ್ಕೆ ನಾನು 1/4 ಕಪ್ ಹತ್ರ ಮೈದೆ ಇರ್ತಾರೆ, 1/4 ಕಪ್ ಹತ್ರ ಅರ್ರೆಪೊಡಿ ಇರ್ತಾರೆ. ಇಪ್ಪ ನಂಗೆ ಪಿಟ್ಟು ಹಾಕಿ ಬೆಚ್ಚದು ಪಾಡ ಚಂದ ನ್ಯೂಂಡ್ರು. ఇప్పుడు ಇದಕ್ಕೆ ನಾನು ಇದಕ್ಕೆ ಇಪ್ಪ ಜಂಡು ಸೇಮ್ ಸೈಜ್ರ ಬಾಲ್ಸ್ ರೆಡಿ ಹಾಕ್ಕೊಂಡಿಂಗ. ఇప్పుడు ನೋಕ್ರ ಜಂಡು ಸೇಮ್ ಸೈಜ್ರ ಬಾಲ್ ರೆಡಿ. ఇప్పుడు ನಂಗೆ ರೊಟ್ಟಿ ಪರ್ಟೊಂಬದು ಅಂಗಡಿ ಮೇ ಓಪನ್ ಬೇಯ್ಕಂಡು ಅದ್ರ ಮೇಲೆ ಪ್ಲೇಟಲ್ಲಿ ತುನಿ ಮುಚ್ಚಿಟ್ಟು ಬೇಕು ಚೆನ್ನಾಗಿ ಅದು ಡ್ರೈ ಅವಡು. ಅದಕ್ಕೆ ಇಪ್ಪ ನಾನು ಫಸ್ಟ್ ರೊಟ್ಟಿ ಇರ್ತಾರೆ ಅದ್ರ ಮೇಲೆ ಎಣ್ಣೆ ಸ್ಪ್ರೆಡ್ ಹಾಕಿರಿ. ನಾನು ಎಣ್ಣೆ ಸ್ಪ್ರೆಡ್ ಹಾಕಿತ್ತು ಅದ್ರ ಮೇಲೆ ರೈಸ್ ಫ್ಲೋರ್ ಉಂಡು ಅರ್ರೆ ಪೊಡಿ ಡಸ್ಟ್ ಹಾಕಿರ ಅರೆ ಪಿನ್ನೆ ಇನ್ನೊಂದು ರೊಟ್ಟಿ ಉಂಡಲ್ಲಿ ಉಲ್ಟ ಇದು ಬ್ಯಾಕ್ ಸೈಡ್ ಆಯಿಲ್ ಸ್ಪ್ರೆಡ್ ಹಾಕಿತ್ತು. ನಾನು ಅದು ಪ್ರೆಸ್ ಹಾಕಿರೆ ಅದ್ರ ಮೇಲೆ ಪಾಡೆ ಆಯಿಲ್ ಸ್ಪ್ರೆಡ್ ಹಾಕಿತ್ತು, ಮೈದಾ ಇಟ್ಟಿತ್ತು, ಡಸ್ಟ್ ಹಾಕಿರೆ. ಹಿಂಗೆ ನೆಮ್ಮೆ ಹಾಕರು ತಲೆ ಪ್ರೆಸ್ ಹಾಕಿತ್ತು. ಹಿಂಗೆ ನೆಮ್ಮೆ ಚೊಮ್ಮೆ ಗಟ್ಟಿ ಹಾಕಿ ಪಟ್ಟಂಡ ನಾರ್ಮಲ್ ಪಲೆ ಒಂದು ನಾರ್ಮಲ್ ರೌಂಡ್ ಶೇಪಲ್ಲಿ നല്ല പറ്റി ಹೆಂಗೆ ಇತ್ತು ಚೆಂದ ಹಿಂಗೆ. ಈ ಸೆಕೆಂಡ್ ರೊಟ್ಟಿ ಉಂಡೆಲ್ಲ ಜಂಡ್ ಸೈಡ್ ಆಯಿಲ್ ಸ್ಪ್ರೆಡ್ ಹಾಕಿತಿಡೋನು ಚೆಂದ ಹಿಂಗೆ ಅಪ್ಪ ಎಲ್ಕೊಂಬ ಚಂದ ಬಂಡಿ ಇಲ್ಲ ಹಿಂಗೆ ಅದು ಎಲಗಿಲ್ಲ ಪತ್ತಿದೆ ಇಕ್ಕರು ಅದಕ್ಕಾಯ್ತು ನೋಕರಿಪ್ಪ. ನಾನು ಚೊಮ್ಮೆ ಬೆಲ್ಲಿ ರೌಂಡ್ ಶೇಪ್ ಒಂದು ಹಾಕಿತ್ಲ ಒಂದು ಮೀಡಿಯಮ್ ಸೈಜಲ್ಲಿ ಪರ್ಟಿತ್ತು. ನಂಗೆ ಚಪಾತಿ ಕಾಯ್ಕರಲ್ಲಿ ಅಂಗಡಿಮೆ ಕಾಯ್ಕು ಮತ್ತು ಚೊಮ್ಮೆ ಕಾಯ್ಕೋತೀರ ಚೊಮ್ಮೆ ಬ್ರೌನ್ ಹ್ಯಾಂಗ್ ಉಂಡಲ್ಲ ಅದು ಕ್ರಿಸ್ಪಿ ಅವ್ಡು ನಂಗೆ ಸಾಫ್ಟ್ ಬೇನಲ್ಲ ರುಮಾಲಿ ರೊಟ್ಟಿ ಅದಕ್ಕೆ ತೆಲ್ಲು ಕಾಚಂಗೆ ಐತಿ. ಇಪ್ಪ ನೋಕರು 30 ಸೆಕೆಂಡ್ಸ್ ಅದ್ರ ಸೈಡ್ ಇಟ್ಟೈಪಿನ ಚಪಾತಿ ಇಟ್ಟೈಪಿನ ಫ್ಲಿಪ್ ಹಾಕೆ ನಾನು ಫ್ಲಿಪ್ ಇನ್ನೊಂದು ಸೈಡ್ ಹೊರ್ತು ತೆಲ್ಲು ಗೋಲ್ಡನ್ ಬಂಡೆ ಹೊರ್ತೂಲು ತೆಲಿಗಿನ ಬಬಲ್ಸ್ ಬಂಡಲ್ಲಿ ಅಪ್ಪ ಇನ್ನೊಂದು ಸೈಡ್ ತೆಲ್ಲು ಗೋಲ್ಡನ್ ಹೊಡಲೆ ಅಪ್ಪ ನಿಂಗೆ ಫ್ಲಿಪ್ ಹಾಕಿ ಹಂಗೆ ಇತ್ತು. ಇಪ್ಪ ನೋಕ್ರಿ ಇನ್ನೊಂದು ಸೈಡ್ ತೆಲ್ ಗೋಲ್ಡನ್ ಏರ್ ಇಪ್ಪ ಇದು ಎಡ್ಕುರು ಚೊಮ್ಮೆ ಫ್ರೈ ಹಾಕಂಡ ಅದು ಕ್ರಿಸ್ಪಿ ಅವಡು ಸಾಫ್ಟ್ ಆಯ್ತು ಬಂಡ್ಲೆ. ಇಪ್ಪ ಬೆಚ್ಚ ಇದು ಇಕ್ಕೊಂಬತ್ತೆ ಅದ್ರ ಎಡ್ಕೊನು ಇನ್ನು ಜಂಡು ರೊಟ್ಟಿ ಉಂಡಲ್ಲಿ ಅದ್ರ ಬೇರೆ ಬೇರೆ ಹಾಕೊಂಡು ನೋಕ್ರಿ ಹಿಂಗೆ ಫೋಲ್ಡ್ ಹಾಕಿ ರುಮಾಲಿ ಶೇಪ್ಲು ಫೋಲ್ಡ್ ಹಾಕಿತ್ತು ಬೇಕರು. ಅಪ್ಪ ನೋಕ್ರು ಸಾಫ್ಟ್ ಆಯ್ತು ರುಮಾಲಿ ರೊಟ್ಟಿ ರೆಡಿ ಆಯ್ರು. ಈಗ ನಿಮ್ಮ ಹಾಕರು പിന്നെ ಇದಕ್ಕೆ ಪರ್ಫೆಕ್ಟ್ ಬರೋಗೈತೆ ಟಿಪ್ಸ್ ಅಂದ್ರೆ ಚೆಂದಿಂಗೆ ನೀವು ಇದ ರೊಟ್ಟಿ ಹಾಕ್ರಲ್ಲಿ ಅದಕ್ಕೆ ಜಂಡು ಸೈಡು ಆಯಿಲ್ ಸ್ಪ್ರೆಡ್ ಹಾಕೋ ನೀವು ಮರ್ಕಂಡ പിന്നെ ಡಸ್ಟ್ ಅದು ಫ್ಲೋರೆಲ್ಲ ಡಸ್ಟ್ ಹಾಕಿತ್ತು ಚೊಮ್ಮೆ ಬೆಲ್ಲೆ ಪಟ್ಟಂಡ ಚೊಮ್ಮೆ ಗಟ್ಟಿ ಪಟ್ಟಂಡ ಒಂದು ಮೀಡಿಯಮ್ ಸೈಜಲ್ಲಿ ಬೆಲ್ಲೆ ಪಟ್ಟಿ ಹೆಂಗೆ പിന്നെ ಕಾಯ್ಕೋ ಅದೇ ಪರ ಚೊಮ್ಮೆ ಗಟ್ಟಿ ಗೋಲ್ಡನ್ ಬ್ರೌನ್ ನೋಡ್ತೋಲ್ ಕಾಯ್ಕಂಡು ಅದು ಕ್ರಿಸ್ಪಿ ಅವಡು ಸಾಫ್ಟ್ ಅವಲ್ಲೇ ಅದೇ ಈ ರುಮಾಲಿ ರೊಟ್ಟಿ ಹಾಕೋ ಟಿಪ್ಸ್ ಬೇರೆ ಎಂದೂ ಇಲ್ಲ ಚೊಮ್ಮೆ ಕಷ್ಟ ಎಂದೂ ಇಲ್ಲ ಬೇಗಮೇ ಅವತ್ತಲೇ ಹಾಕಿತ್ತು ಎಡ್ಕಾಯಿ ಸಾಫ್ಟ್ ರುಮಾಲಿ ರೊಟ್ಟಿ. ಇಪ್ಪ ನೋಕು ಕರೆಕ್ಟ್ ಆಯಿಲ್ ಇಟ್ಟೆಂಗೆ ಉಂಡಲ್ಲಿ ಎಡ್ಕೊಂಡು ಹೋಗ್ರು ಬೆಚ್ಚಿಕ್ಕೊಂಬತ್ತು ಎಡ್ಕೊಂಬ ನೋಕ್ರು ಎತ್ತರ ಚಂದ ಬಂಡು ಉಂಟು ಹಿಂಗೇನೆ ಎಲ್ಲತ್ತ ನಿಂಗೆ ಹಾಕಿ ಹೆಂಗೆ ಇತ್ತು ರುಮಾಲಿ ಶೇಪಲ್ಲಿ ಹಿಂಗೆ ಫೋಲ್ಡ್ ಹಾಕಿ ಹೆಂಗೆ ಇತ್ತು. ಇಪ್ಪೋಡೆ ಇಪ್ಪ ನಾ ಪ್ಯಾನ್ ஒரு ಬೆಲೆ ಪ್ಯಾನ್ ಇರ್ತಾರೆ ತವ ಅದಕ್ಕೆ 1/4 ಕಪ್ ಇರ್ತಾರೆ ಎಣ್ಣೆ ಬಿತ್ತಿರೆ ಇಪ್ಪೊಡೆ ಇಪ್ಪ ಚಿಕನ್ ಹಾಕೋಗಿದ್ದು ಇದು ಕೂಡ ಮ್ಯಾರಿನೇಟ್ ಹಾಕಿ ಬೆಚ್ಚ ಚಿಕನ್ ಎಲ್ಲ ಉಂಡಲ್ಲಿ ಎಲ್ಲ ಇಟ್ಟಿತ್ತು ಮೀಡಿಯಮ್ ಫ್ಲೇಮಲ್ಲಿ ಜಂಡು ಸೈಡು ನಲ್ಲ ಕುಕ್ ಔಟ್ ತೋಲು ನಲ್ಲ ಫ್ರೈ ಹಾಕರು. ಕವರ್ ಹಾಕರು ಮುಚ್ಚಿಟ್ಟು ಕವರ್ ಹಾಕಿತ್ತು ಜಂಡು ಸೈಡ್ಲು ನಲ್ಲ ಕುಕ್ ಹಾಕರು. ఇప్పుడు ನೋಕರು ಚಿಕನ್ ಎಲ್ಲ ನಲ್ಲ ಕುಕ್ ಆಯ್ದು ಇಪ್ಪ ಹಾಕಿ ಬೆಚ್ಚ ವೈಟ್ ಸಾಸ್ ಉಂಡಲ್ಲಿ ಅದೆಲ್ಲ ಮೇಲಿಟ್ಟಿತ್ತು ನಲ್ಲ ಸ್ಪ್ರೆಡ್ ಹಾಕರು ಎಲ್ಲ ಇಡ್ರು ಇದು ಬೆಂದು ಬೇಯ್ಕಂಡ ಎಲ್ಲ ಇಡ್ರು ಅಪ್ಪ ನಲ್ಲ ಟೇಸ್ಟ್ ಅವಡು. ತೆಲಿಂಗನೆಮ್ಮೆ ತೆಲು ಸ್ಪೂನ್ಲು ಸ್ಪ್ರೆಡ್ ಹಾಕಿ ಹೆಂಗೆ ಇತ್ತು. ಇಪ್ಪ ವೈಟ್ ಸಾಸ್ ಇಟ್ಟೆ ಪಿನ್ನೆ 2 ಮಿನಿಟ್ಸ್ ತೆಲ್ಲು
ಕುಕ್ ಹಾಕಿತ್ತು ಗ್ಯಾಸ್ ಫ್ಲೇಮ್ ಬಂದ್ ಹಾಕಿ ಹೆಂಗಾಯ್ತು ಇಪ್ಪೂಡ ಎತ್ತರ ಈಸಿ ಆಯ್ತು ಬೇಗನೆ ಇಫ ಚಿಕನ್ ಅವತ್ತಲೇ ರೆಡಿ ಆಯ್ರು ರುಮಾಲಿ ರೊಟ್ಟಿ ಅದೇ ಪಲೆ ಅವತ್ತಲೇ ಸೂಪರ್ ಸಾಫ್ಟ್ ಟೇಸ್ಟಿ ಆಗಿ ರುಮಾಲಿ ರೊಟ್ಟಿ ರೆಡಿ ಆಯ್ರು പിന്നെ ഇഫ ചിക്കൻ ಹಾಕೋಗು ರುಮಾಲಿ ರೊಟ್ಟಿ ಬೆಸ್ಟ್ ಕಾಂಬೋ പിന്നെ ಬಟರ್ ನಾನು ಬೆಸ್ಟ್ ಕಾಂಬೋ ಮೇಯ್ತಿಕ್ಕು ನಿಂಗೆ ಇಫ ಚಿಕನ್ ಹಾಕ್ರೆಂಗೆ ಅದು ರೆಸಿಪಿ ನಾನು ಇಟ್ಟರೆ ನಿಂಗೆ ಬೇನೆ ನಾಲ್ಕು ಲಿಂಕ್ ಕೇಕು ನಾ ಚೆಲ್ಡೆ ನೋಕು ಎತ್ತರ ಸಾಫ್ಟ್ ಆಯ್ತು ಬಂದ ಚಪ್ಪೆ ಆಯ್ತು ಕ್ರಿಸ್ಪಿ ಅಂದು ಒಯ್ತಲೆ ಗಟ್ಟಿ ಅಂದು ಒಯ್ತಲೆ ಪರ್ತ್ರಕ್ಕೆ ಇಟ್ಟರೆ ಪಲೆ ಮೇ ಇರು ಟೇಸ್ಟ್ ಅದೇ ಪಲೆ ನಲ್ಲ ಇರು പിന്നെ ಇಫ ಚಿಕನ್ ನಿಂಗೆ ಕೇಕ್ ಕಂಡ ಅದು ഒരു ಟೇಸ್ಟೇ ಬೇರೆ ಡಿಫ್ರೆಂಟ್ ಟೇಸ್ಟ್ ಐತಿ ಇಕ್ಕರು ನಾ ಇದು ಟ್ರೈ ಹಾಕಿ ನಾ ಇದು ಜನ್ಬಟ ಹಾಕಿರ ಇಫ ಚಿಕನ್ ಬಾರಿ ನಲ್ಲ ಓಡು ಚಂದ ಹಿಂಗೆ ಬೇಗ ಅವರು ಚುಮ್ಮ ಇಂಗ್ರೀಡಿಯೆಂಟ್ಸ್ ಬೇನುಂಟಿಲ್ಲ ಬೇಗ ಹಾಕಿತ್ತು ಎಡ್ಕ ചുമ്മാ കഷ്ടമൊന്നും ഇല്ല ജസ്റ്റ് മാരിനേറ്റ് ആക്കുക സോസ് ആക്കുക പിന്നെ കുക്കാക്കി തിടുക എൻ്റെ വീഡിയോ നിങ്ങൾക്ക് ഇഷ്ടമായെങ്കിൽ കമൻസിൽ ഹാർട്ട് ഇട്ടിട്ടു പിന്നെ ഞാൻ ಇನ್ನೊಂದು ವಿಡಿಯೋಲಿ ಬಂದೆ ಅಸ್ಸಲಾಮು ಅಲೈಕುಮ್